ಮುದ್ದೇಬಿಹಾಳದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ BS ಸಾವಳಗಿ ಅವರಿಗೆ ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಛಾತಿಯನ್ನ ಬೀಸಿವೆ. ಆಗಲಿಕ್ಕೆ ಅಯೋಗ್ಯ ಮನುಷ್ಯ ನೀನು. ಆಫೀಸ್ ನಲ್ಲಿ ನೋಡಿದ್ರ ಇಬ್ರು ಸಿಪಾಯಿಗಳು ಬಿಟ್ರೆ ಯಾರು ಆಫೀಸ್ ನ ಕಾರ್ಯನಿರ್ವಹಿಸ್ತಲ್ಲ. ನೀನೊಬ್ಬ ಅಧಿಕಾರಿನ, ನೀನೊಬ್ಬ ಡ್ರಾಯಿಂಗ್ ಆಫೀಸರ್ನ, ನೀನೆಲ್ಲಾದ್ರೂ ದನಗಿನ ಕಾಯಕ್ ಹೋಗ ಅಂದ್ರೆ ಅದಕ್ಕೆ ನೀನ್ ಸಂಬಳ ಕೊಟ್ಟು ತಾಕತ್ತು ದಮ್ಮಿದ್ರೆ ಇವತ್ತ ಬಂದು ಲಿಖಿತ ಬರೆದು ಕೊಡಿ, ನಾವು ಫೇಸ್ ಮಾಡಕ್ ರೆಡಿ. ಇಷ್ಟೆಲ್ಲ ಇದ್ರೂ ಕೂಡ ಈತನ ಮೇಲೆ ಇನ್ನೂ ಆಕ್ಷನ್ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳು ಇದಕ್ಕೆ ಉತ್ತರ ಕೊಡ್ಬೇಕು. 20 ನಿಮಿಷ ಒಂದು ವಿದ್ಯಾರ್ಥಿ ಕಾಪಿ ಹೊಡಿತಾನೆ, ಆ ವಿದ್ಯಾರ್ಥಿ ಮೇಲೆ ಆ ಸಂಬಂಧಪಟ್ಟಂತ ಕೊಠಡಿಯ ಮೇಲ್ವಿಚಾರಕನ ಮೇಲೆ ಆಕ್ಷನ್ ಮಾಡೋಕೆ ಕೂಡ ಈತನಿಂದ ಆಗಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿನೇ ಸರಿ ಇಲ್ಲ ಅಂದ್ಮೇಲೆ ಶಿಕ್ಷಕರು ಸರಿ ಇರೋಕೆ ಹೇಗೆ ಸಾಧ್ಯ? ಶಿಕ್ಷಕರು ಸರಿ ಇಲ್ಲ ಅಂದ್ರೆ ಮಕ್ಕಳು ಸರಿ ಇರೋಕೆ ಹೇಗೆ ಸಾಧ್ಯ? ಮಕ್ಕಳು ಸರಿಯಾಗಿ ಶಾಲೆ ಕಲಿಯೋಕೆ ಹೇಗೆ ಸಾಧ್ಯ? 10 ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾಚಿಕೆ ಆಗಲ್ವಾ ನಿಮ್ಗೆ? ಮೇಲಾಧಿಕಾರಿಗಳಿಗೆ 10 ಕಂಪ್ಲೇಂಟ್ ಇದೆ, ಏನ್ರಿ ರಿಪ್ಲೈ ಕೊಟ್ಟಿದ್ದೀರಾ ನೀವು? ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ನಮಸ್ಕಾರ ವೀಕ್ಷಕರೇ, ಮುದ್ದೇಬಿಹಾಳದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ BS ಸಾವಳಗಿ ಅವರಿಗೆ ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಛಾತಿಯನ್ನ ಬೀಸಿವೆ. ಇಲ್ಲಿ ಶಿಕ್ಷಕರೊಬ್ಬರ ವೇತನವನ್ನ ನೀಡದೆ ವಿಳಂಬ ಮಾಡಿರ್ತಕ್ಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೆ ಹರಿಹಾಯ್ದಂತ ಹೋರಾಟಗಾರರು ಯಾಕೆ ವೇತನವನ್ನ ನೀಡಿಲ್ಲ ಅಂತ ಪ್ರಶ್ನೆ ಮಾಡಿ, ವೇತನ ನೀಡಿ ಅಂತ 2-3 ಬಾರಿ ಅವ್ರಿಗೆ ಕೇಳ್ಕೊಂಡ್ರು ಕೂಡ ವೇತನ ಮಾಡಿದ್ದಿಲ್ಲ ಅಂತೆ. ಹಾಗಾಗಿ ಆ ಶಿಕ್ಷಕನ ಕುಟುಂಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುದ್ದೇಬಿಹಾಳದ ಕಾರ್ಯಾಲಯದ ಎದುರು ಧರಣಿಯನ್ನ ಹಮ್ಮಿಕೊಂಡಿತ್ತು. ಆ ಧರಣಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ ಅವರ ಕರಾಳ ಮುಖವನ್ನ ಬಹಿರಂಗ ಮಾಡಿದ್ದಾರೆ. ಯಾಕೆ ವೇತನವನ್ನ ತಡೆ ಹಿಡಿಯಲಾಗಿತ್ತು? ಭ್ರಷ್ಟಾಚಾರದ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿವೆ. ಆದ್ರೆ ವೇತನ ತಡೆ ಹಿಡಿದರ ಹಿಂದೆ ಇರುವಂತಹ ಮರ್ಮ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಅವತ್ತು ಹೋರಾಟ ಆದ ತಕ್ಷಣ ವೇತನ ಬಿಡುಗಡೆ ಮಾಡಿದ್ದಾರೆ, ಆದ್ರೆ ಯಾವ ಕಾರಣಕ್ಕಾಗಿ ವೇತನ ತಡೆ ಹಿಡಿಯಲಾಗಿತ್ತು ಅನ್ನುವಂತಹದ್ದು ಗೊತ್ತಾಗಿಲ್ಲ. ಮತ್ತೆ ವೇತನ ನೀಡಿದ ನಂತರವೂ ಕೂಡ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬಂದಿದೆ. ಈ ಕ್ಷೇತ್ರ ಶಿಕ್ಷಣಾಧಿಕಾರಿ ಸರಿಯಾಗಿ ಕಚೇರಿಗೆ ಬರೋದಿಲ್ಲ, ಕಚೇರಿಯ ನೌಕರರು ಯಾರು ಇವರ ಹಿಡಿತದಲ್ಲಿಲ್ಲ, ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಯಾರು ಕೆಲಸಕ್ಕೆ ಹಾಜರಾಗೋದಿಲ್ಲ, ಕಚೇರಿಯಲ್ಲಿ ಇರೋದೇ ಇಲ್ಲ ಅನ್ನುವಂತಹ ಆರೋಪಗಳನ್ನ ಕೂಡ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಆರೋಪಗಳನ್ನ ಮಾಡಿದರು. ಈ ಎಲ್ಲ ಆರೋಪಗಳನ್ನ ನೋಡಿದ್ರೆ ಈ ಅಧಿಕಾರಿಗೆ ತನ್ನ ಕಾರ್ಯವನ್ನ ಸರಿಯಾಗಿ ನಿಭಾಯಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರ್ದೋ ಒತ್ತಾಯ ಪೂರ್ವಕವಾಗಿ ಈತ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾನೆ. ಯಾಕಂದ್ರೆ ಇವನ್ಗೆ ತನ್ನ ಕಚೇರಿಯ ನೌಕರರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ನಾವು ಸುಮಾರು ಸಲ ಆಫೀಸಿಗೆ ಹೋಗಿದ್ದೇವೆ, ನೋಡಿದ್ದೇವೆ. ಅನಾವಶ್ಯಕವಾಗಿ ಫ್ಯಾನ್ಗಳು ತಿರುಗ್ತಾ ಇರೋದು, ಯಾವೊಬ್ಬ ನೌಕರು ಕೂಡ ಕಚೇರಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಾನು ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಇಷ್ಟೆಲ್ಲ ಇದ್ರೂ ಕೂಡ ಈತನ ಮೇಲೆ ಇನ್ನೂ ಆಕ್ಷನ್ ಆಗ್ತಾ ಇಲ್ಲ. ಯಾಕೆ ಈತನನ್ನ ಇಷ್ಟು ಸೇಫ್ ಮಾಡ್ತಾ ಇದ್ದಾರೆ? ಏನಿದೆ ಇದ್ರ ಹಿಂದೆ? ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಯಾಕಂದ್ರೆ ತಾಳಿಕೋಟೆ ಭಾಗದಲ್ಲಿ ಶಿಕ್ಷಕಿಯ ವೇತನವನ್ನ ಅನಧಿಕೃತವಾಗಿ ಬಟವಡೆ ಮಾಡಿದಂತಹ ಒಂದು ದೊಡ್ಡ ಆರೋಪ ಈತನ ಮೇಲಿದೆ. ಆ ಬಗ್ಗೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿವರೆಗೂ ಆಕ್ಷನ್ ಇಲ್ಲ. ಯಾಕೆ ಆಕ್ಷನ್ ಇಲ್ಲ? ವರದಿಗಾರರು ಸುದ್ದಿ ಬರೀತೀವಿ, ನಮ್ಗೆ ಮಾಹಿತಿ ಕೊಡಿ ಅಂದ್ರೆ ಮಾಹಿತಿ ಕೊಟ್ಟಿಲ್ಲ ಈತ. ಪ್ರತಿದಿನ ಆ
ಶಾಲೆಯ ಬಗ್ಗೆ ಆ ವೇತನದ ಬಗ್ಗೆ ಮಾಹಿತಿ ಕೇಳಿದ್ರೆ ಪ್ರತಿದಿನ 5 ದಿನಗಳವರೆಗೆ ನಾನು ಪತ್ರ ಬರ್ಕೊಂಡು ಕೊಟ್ಟಿದ್ದೀನಿ. ಅದಕ್ಕೆ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ ಈತ. ಒಂದೇ ಒಂದು ಹಿಂಬರ ಕೂಡ ಕೊಟ್ಟಿಲ್ಲ. ಸುಮಾರು ದಿನಗಳಾಯ್ತು ಈಗ. ಇಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ನಮ್ಮ ಹುದ್ದೆ ಬಳಕೆ ಬೇಕಾ? ಜನಪ್ರತಿನಿಧಿಗಳು ಇದಕ್ಕೆ ಉತ್ತರ ಕೊಡ್ಬೇಕು. ಇಂತಹ ಶಿಕ್ಷಣಾಧಿಕಾರಿಗಳನ್ನ ಯಾಕೆ ಇಟ್ಕೊಂಡು ಕೂತಿದ್ದೀರಾ ನೀವು? ಅವರಿಂದ ನಿಮ್ಮ ಹೆಸರು ಹಾಳಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ನೀವು ಅರ್ಥಕೋಬೇಕು. ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ನಾನು ಜನತೆಗೆಲ್ಲ ತೋರಿಸಿದ್ದೆ. ನಾನು 20 ನಿಮಿಷ ಒಂದು ವಿದ್ಯಾರ್ಥಿ ಕಾಪಿ ಹೊಡಿತಾನೆ. ಆ ವಿದ್ಯಾರ್ಥಿ ಮೇಲೆ ಆ ಸಂಬಂಧಪಟ್ಟಂತ ಕೊಠಡಿಯ ಮೇಲ್ವಿಚಾರಕನ ಮೇಲೆ ಆಕ್ಷನ್ ಮಾಡೋಕೆ ಕೂಡ ಈತನಿಂದ ಆಗಿಲ್ಲ. ಮತ್ತೆ ನಾಳೆಯಂತೆ ಪರೀಕ್ಷೆ ಇದ್ರೆ ಇವತ್ತಿನಂತೆ ಇವನು ಪೂರ್ವಭಾವಿ ಸಭೆಯನ್ನ ನಡೆಸ್ತಾನೆ. ಇಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ನಮ್ಗೆ ಅವಶ್ಯಕತೆ ಇಲ್ಲ. ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ, ಇದು ಇಡೀ ನಮ್ಮ ಮುದ್ದೇಬೇಳದ ಸಾರ್ವಜನಿಕರು ಇಂತ ಮಾತಾಡ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿನೇ ಸರಿ ಇಲ್ಲ ಅಂದ್ಮೇಲೆ ಶಿಕ್ಷಕರು ಸರಿ ಇರೋಕೆ ಹೇಗೆ ಸಾಧ್ಯ? ಶಿಕ್ಷಕರು ಸರಿ ಇಲ್ಲ ಅಂದ್ರೆ ಮಕ್ಕಳು ಸರಿ ಇರೋಕೆ ಹೇಗೆ ಸಾಧ್ಯ? ಮಕ್ಕಳು ಸರಿಯಾಗಿ ಶಾಲೆ ಕಲಿಯೋಕೆ ಹೇಗೆ ಸಾಧ್ಯ? ಏನ್ ಮಾಡಿದಾನೆ ಈತ ಬಂದು ಇಲ್ಲಿಗೆ? ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟು ಇವನು ತನ್ನ TDಯನ್ನ ವಿಡ್ರಾ ಮಾಡ್ಕೊಂಡಿದ್ದಾನೆ. ಇಂಧನದ ಹಣದಲ್ಲಿ ಕೂಡ ಈತ ಭ್ರಷ್ಟಾಚಾರ ಮಾಡಿದ್ದಾನೆ. ಮುದ್ದೇಬೇಳದಿಂದ ಬಿಜಾಪುರ್ಗೆ ಹೋಗಿ ಬರ್ಬೇಕಾದ್ರೆ 160 ಕಿಲೋಮೀಟರ್ಸ್, 160 ಕಿಲೋಮೀಟರ್ಗಿಂತ ಹೆಚ್ಚಾಗೋಕೆ ಸಾಧ್ಯನೇ ಇಲ್ಲ. ಏನೋ ಹಬ್ಬ ಅಂದ್ರೆ ಒಂದು 10-15 ಕಿಲೋಮೀಟರ್ ಹೆಚ್ಚಾಗುತ್ತೆ. ಈತ 200-220 ಕಿಲೋಮೀಟರ್ ತೋರಿಸಂತ ದಾಖಲೆಗಳು ನನ್ನ ಹತ್ರ ಇದೆ. ಬಿಜಾಪುರ್ಗೆ ಹೋಗಿ ಬರ್ಬೇಕಂದ್ರೆ 220 ಕಿಲೋಮೀಟರ್ ಆಗಕ್ಕೆ ಹೇಗೆ ಸಾಧ್ಯ? ಈತ ಮನೆಯಿಂದ ಬರೋದಕ್ಕೆ, ಕಚೇರಿಗೆ ಬರೋದಕ್ಕೆ 15 ಕಿಲೋಮೀಟರ್ 10 ಕಿಲೋಮೀಟರ್ ಲೆಕ್ಕ ತೋರಿಸಿದ್ದಾನೆ ಸರ್ಕಾರಕ್ಕೆ. ಈ ತರ ತಪ್ಪು ಲೆಕ್ಕಗಳನ್ನ ತೋರಿಸಿ ಭ್ರಷ್ಟಾಚಾರವನ್ನ ಮಾಡಿ ತನ್ನ ಕೆಲಸವನ್ನ ಸರಿಯಾಗಿ ಮಾಡದೇನೆ, ತನ್ನ ಕಚೇರಿಯ ನೌಕರರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ದೇನೆ, ಕಚೇರಿ ನೌಕರರ ಕೆಲಸವನ್ನ ಸರಿಯಾಗಿ ತಗೊಳ್ದೇನೆ ಇಷ್ಟೊಂದು ಆರೋಪಗಳನ್ನು ಮಾಡಿದ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏಕೆ ಅವನ್ನ ಇಟ್ಕೊಂಡು ಕೂತಿದ್ದೀರಿ? ಜನಪ್ರತಿನಿಧಿಗಳು ಏಕೆ ಅವನ್ನ ಇಟ್ಕೊಂಡು ಕೂತಿದ್ದೀರಿ? ಉತ್ತರ ಕೊಡ್ಬೇಕು ಇದಕ್ಕೆ. ಇಮಿಡಿಯೇಟ್ ಇದರ ಮೇಲೆ ಆಕ್ಷನ್ ಆಗ್ಬೇಕು. 10 ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾಚಿಕೆ ಆಗಲ್ವಾ ನಿಮ್ಗೆ? ಮೇಲಾಧಿಕಾರಿಗಳಿಗೆ 10 ಕಂಪ್ಲೇಂಟ್ ಇದೆ, ಏನ್ರಿ ರಿಪ್ಲೈ ಕೊಟ್ಟಿದ್ದೀರಾ ನೀವು? ಸ್ವಲ್ಪನಾದ್ರೂ ನಿಮ್ಗೆ ಸಾರ್ವಜನಿಕರು ಇದ್ರ ಬಗ್ಗೆ ಕಳಕಳಿ ಇದೆಯಾ? ಸಾರ್ವಜನಿಕರು ಟ್ಯಾಕ್ಸ್ ಹಣದಿಂದ ಪೇಮೆಂಟ್ ತಗೋತೀರಾ? ದೂರುಗಳು ಬಂದ್ರೆ ಅವ್ರ ಮೇಲೆ ಆಕ್ಷನ್ ಮಾಡಕ್ ಗೊತ್ತಾಗದಲ್ವಾ? ಕಾನೂನುಗಳನ್ನ ಯಾಕೆ ಮಾಡಿದ್ದಾರೆ ಸರ್ಕಾರ? ಅರ್ಥ ಮಾಡ್ಕೋಬೇಕು. ಸುತ್ತೋಲೆಗಳು ಕಾನೂನುಗಳು ಏಕ್ ಮಾಡ್ತಾರೆ ಅಂತ ಇಂತ ಭ್ರಷ್ಟ ಅಧಿಕಾರಿಗಳಿಗೆ ಆಕ್ಷನ್ ಮಾಡೋದಕ್ಕೆ ಮಾಡಿರೋದು. ಅವ್ರ ಮೇಲೆ ಕನ್ಸರ್ನ್ ತಗೊಂಡು ಬಿಟ್ಟು ಬಿಡ್ತೀರಾ ನೀವು? ಅವ್ರ ದಿನಕ್ಕೆ ಒಂದೊಂದು ತಪ್ಪು ಮಾಡ್ತಾ ಹೋಗ್ತಾರೆ. ಇಲ್ಲಿ ಹಾಳಾಗೋದು ನಮ್ಮೂರು, ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಹೇಳ್ಬೇಕು? ಇದ್ದು ಇಲ್ಲದ ಆಗ್ಬಿಟ್ಟಿದಾರಲ್ಲ ನೀವೆಲ್ಲ. ಇವತ್ತೇ ಇದರ ಮೇಲೆ ಕೂಡಲೇ ಆಕ್ಷನ್ ಆಗ್ಬೇಕು. ಈ ವಿಡಿಯೋನ ದಯವಿಟ್ಟು ಎಲ್ಲಾ ಮೇಲಾಧಿಕಾರಿಗಳಿಗೆ ಹಾಕಿರ್ತೀನಿ. ಇವನ್ ಜಿಲ್ಲಾಧಿಕಾರಿಗಳಿಗೆ ಮೇಲಿನ ಮೇಲೆ ನಿಮ್ಗೆ ವಾಟ್ಸಪ್ಗೆ ಹಾಕ್ತಾನೆ ಇರ್ತೀನಿ. ಒಂದು ಕೂಡ ರೆಸ್ಪಾನ್ಸ್ ಇಲ್ಲ ನಿಮ್ಮಿಂದ. ಯಾಕ್ರೆ ರೆಸ್ಪಾನ್ಸ್ ಕೊಡಲ್ಲ ನೀವು? ಜಿಲ್ಲಾಧಿಕಾರಿಗಳಂದ್ರೆ ಜಿಲ್ಲೆಗೆ ನಾಯಕ ನೀವು, ಜಿಲ್ಲೆಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋರು ನೀವು. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡಬೇಕು. ಅಂತ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಆ ಕುರ್ಚಿ ಮತ್ತು ಆ ಪೆನ್ ಕೊಟ್ಟಿರೋದಲ್ವಾ ನಿಮ್ಗೆ? ಏನ್ ಮಾಡ್ತಾ ಇದ್ದೀರಾ ನೀವು? ಇಂತಹ ಒಂದು ಆರೋಪ ಇರುವಂತಹ ಅಧಿಕಾರಿನ ಯಾವುದೇ ಆಕ್ಷನ್ ಮಾಡದೇನೆ ಇನ್ನಷ್ಟು ಆರೋಪಗಳನ್ನ ಮಾಡಿ ಅಂತ ನೀವು ಅವ್ರಿಗೆ ಪುಷ್ ಮಾಡ್ತೀರಾ, ಪ್ರೋತ್ಸಾಹ ಮಾಡ್ತೀರಾ? ಅವ್ರಿಗೆ ಇನ್ನಷ್ಟು ಆರೋಪಗಳನ್ನ ಮಾಡಿ ನಾವ್ ಯಾವುದೇ ಆಕ್ಷನ್ ಮಾಡಲ್ಲ ಅಂತೀರಾ? ಒಂದಾದ್ರೂ ತನಿಖೆ ಮಾಡಿದ್ದೀರಾ? ಇವತ್ತೇ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು. ಎಲ್ಲ ಮೇಲಾಧಿಕಾರಿಗಳಿಗೆ ನಾನು ಹೇಳ್ತೀನಿ, ಇವತ್ತೇ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು. ತನಿಖೆ ಮಾಡಿ, ಪರಿಶೀಲನೆ ಮಾಡಿ, ದಾಖಲೆಗಳನ್ನ ನೋಡಿ. ಸುಮ್ನೆ ನಾವು ಆರೋಪ ಮಾಡಕ್ಕೆ ನಾವು ಉತ್ತರಲ್ಲ. ದಾಖಲೆಗಳನ್ನ ನೋಡಿ, ತಪ್ಪಿದೆ ತನಿಖೆ ಮಾಡಿ. ಅವ್ರು ತಪ್ಪಿಲ್ಲ ಅಂತಂದ್ರೆ ನಮಗ್ ಶಿಕ್ಷೆ ಮಾಡಿ. ನಾವೇನ್ ಶಿಕ್ಷೆ ಕೊಟ್ಟರು ನಾವು ಎದುರ್ಸಕ್ ಸಿದ್ಧ ಇದೀವಿ. ಅದನ್ನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಇರ್ತೀವಿ. ತಗೊಂಡು ನಿಮ್ ಚೇರ್ ಕೆಳಗಡೆ ಇಟ್ಕೊಂಡು ಚೇರ್ನ ಇಷ್ಟು ಛತ್ರ ಮಾಡ್ಕೊಂಡು ಕೂತ್ಬಿಟ್ಟಿದಾರ. ಅರ್ಥ ಆಗೋದಿಲ್ಲ ನಿಮ್ಗೆ. DDPI ಮತ್ತು ಕಮಿಷನ್ ಆಫೀಸ್ನವ್ರು ಏನ್ ಮಾಡ್ತಾ ಇದಾರೆ ನೀವು? ಕಂಪ್ಲೇಂಟ್ಗಳು ಬರ್ತಾನೆ ಬರುತ್ತೆ. ನಾನೇ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀನಿ. ಬೆಂಗಳೂರವರೆಗೂ ಪ್ರಿನ್ಸಿಪಲ್ ಸೆಕ್ರೆಟರಿ ವರೆಗೂ ಕಂಪ್ಲೇಂಟ್ ಕೊಡುತ್ತೆ. ಅಲ್ಲಿಂದ ಅಲ್ಲಿಗೆ ಪತ್ರ ರವಾನೆ ಮಾಡೋದು, ಅಲ್ಲಿಂದ ಅಲ್ಲಿಗೆ ಪತ್ರ ರವಾನೆ ಮಾಡೋದು. ಏನ್ ಆಟ ಆಡ್ತಾ ಇದಾರ ಎಲ್ಲರೂ ಸೇರಿ? ಇಲ್ಲಿ ಪ್ರೋತ್ಸಾಹ ಕೊಡ್ತೀರಾ ಇಂಥ ಭ್ರಷ್ಟರಿಗೆ ನೀವು? ಏನು ಇವರು ಭ್ರಷ್ಟಾಚಾರದಲ್ಲಿ ನಿಮ್ಗೇನಾದ್ರೂ ಪಾಲ್ ಕೊಡ್ತಾರ? ಹೇಳಿ ಹಾಗಿದ್ರೆ ನೀವು
ಬಹಿರಂಗಪಡಿಸಿ ಇವತ್ತು ಜನತೆಗೆ ಗೊತ್ತಾಗ್ಬೇಕು. ಇವತ್ತು ಇವ್ರ ಭ್ರಷ್ಟಾಚಾರದಲ್ಲಿ ನಿಮಗೆ ಪಾಲಿದೆ ಅಂತ ನಾನು ಊಹೆ ಮಾಡ್ಕೋತಾ ಇದ್ದೀನಿ, ಅನ್ಕೊಳ್ಳೋದಲ್ಲ, ಇದು ಸತ್ಯ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ನನ್ನ ಕಂಪ್ಲೇಂಟ್ಗಳಿಗೆ ಒಂದು ಕೂಡ ರಿಪ್ಲೈ ಬರ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ. ಇವತ್ತೇ ಹೇಳ್ತೀನಿ, ಅವ್ರ ಮೇಲೆ ಆಕ್ಷನ್ ಮಾಡಿ, ತನಿಖೆ ಮಾಡಿ, ಮಾಹಿತಿ ಕೊಡಿ ಅಂತ 5 ಪತ್ರಗಳನ್ನ ಬರೆದ್ರು ಮಾಹಿತಿ ಕೊಟ್ಟಿಲ್ಲ ಇವರು. ಇಲ್ಲಿಗೆಲ್ಲ ಪೇಮೆಂಟ್ ಮಾಡಿದ್ದಾರೆ ಒಂದ್ ಶಿಕ್ಷಕಿದು. ಇಂಧನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ಕಚೇರಿಗೆ ಬಂದಿಲ್ಲ ಇವರು ಫೋನ್ ಟ್ರ್ಯಾಕ್ಸ್ ತೆಗೆಸಿ ಯಾವ ಊರಲ್ಲಿ ಯಾವತ್ತು ಎಲ್ಲಿದ್ರು ಗೊತ್ತಾಗುತ್ತೆ. ನೀವ್ ಆಕ್ಷನ್ ಮಾಡಿಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಸೇರಿ ನಾನ್ ಆಕ್ಷನ್ಗೆ ಲೋಕಾಯುಕ್ತಗೆ ಬರೀತೀನಿ. ಎಲ್ಲ ಪತ್ರಗಳನ್ನ ಉಲ್ಲೇಖ ಇಟ್ಕೊಂಡು ನಾನ್ ಲೋಕಾಯುಕ್ತರಿಗೆ ಪತ್ರ ಬರೆದು ನಿಮ್ಮೆಲ್ಲರ ಮೇಲೆ ಆಕ್ಷನ್ ಮಾಡಕ್ಕೆ ನಾನ್ ತಯಾರಿರ್ತೀನಿ. ನೋಡಿ ವೀಕ್ಷಕರೇ, ಇದು ನಂದು ಮಾತ್ರ ಅಲ್ಲ, ಇಂತಹ ಸಮಸ್ಯೆಗಳನ್ನ ತಗೊಂಡು ಪ್ರತಿನಿತ್ಯ ನಮ್ಮ ಮುದ್ದೇಬೇಳದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಸಾಕಷ್ಟು ಜನ ನಿಂತಿರ್ತಾರೆ. ಶಿಕ್ಷಕರಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಸಿಕ್ಕಾಪಟ್ಟೆ ಜನ ತೊಂದ್ರೆ ಅಂತ ಬರ್ತಾನೆ ಇರ್ತಾರೆ. ಇವ್ರು ಸರಿಯಾಗಿ ಯಾವ್ದು ಕೆಲಸನೇ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನೋಡ್ಕೊಂಡು ಇದನ್ನ ಸುಮ್ಮನೆ ಕೂತಿದ್ದಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸೋಕೆ ಇವ್ರ ಮೇಲಾಧಿಕಾರಿಗಳಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇವ್ರ ಭ್ರಷ್ಟಾಚಾರದಲ್ಲಿ ಪಾಲಿದೆಯಾ ನಿಮ್ಗೆ? ಇಮಿಡಿಯೇಟ್ ಆಕ್ಷನ್ ಆಗ್ಬೇಕು. ನೋಡಿ ಪಾಪ ಶಿಕ್ಷಕರು ಹೋರಾಟ ಹೇಗ್ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬ ಸಮೇತ ಬಂದಿದ್ದಾರೆ. ಅವರು ಶಿಕ್ಷಕ ಮಕ್ಕಳಿದ್ದಾರೆ. ಅವ್ರಿಗೆ ಯಾಕೆ ವೇತನ ಕೊಟ್ಟಿಲ್ಲ? ವೇತನ ಕೊಡದೇ ಇರೋದಕ್ಕೆ ಏನಾದ್ರೂ ಅವ್ರ ತೊಂದರೆ ಇದ್ರೆ ಅದ್ರ ಮೇಲೆ ತನಿಖೆ ನಡೆಸಿ ಡಾಕ್ಯುಮೆಂಟ್ ನ ತಗೊಂಡು ಅವ್ರಿಗೆ ಆಕ್ಷನ್ ಮಾಡ್ಬೇಕು. ಸುಮ್ನೆ ವೇತನ ಇಟ್ಕೊಂಡು ಕುಂತ್ಬಿಟ್ರೆ ಮತ್ತೊಂದು ಪ್ರಕರಣದಲ್ಲಿ ಮುಚ್ಚಲ್ಪಟ್ಟ ಶಾಲೆಗೆ ಮೊದಲು ವೇತನ ಕೊಡ್ತೀರಿ. ಮುಚ್ಚಲ್ಪಟ್ಟ ಶಾಲೆ ಇದೆ, ಅದು ಲೋಕಾಯುಕ್ತ ವರದಿ ಇದೆ. ಆ ವರದಿ ಇದ್ರು ಕೂಡ ಅವ್ರಿಗೆ ಹುಡುಕಾಡಿ ಕರ್ಕೊಂಡ್ ಬಂದು ವೇತನ ಕೊಡ್ತೀರಿ. ಇಲ್ಲಿ ಸರಿಯಾಗಿ ಕೆಲಸ ಮಾಡಿದಂತ ಶಿಕ್ಷಕ, ಸರಿಯಾಗಿ ಅಪಾಯಿಂಟ್ ಆದಂತ ಶಿಕ್ಷಕ, ಅವನಿಗೆ ವೇತನ ಕೊಡ್ತಾ ಇಲ್ಲ. ಧರಣಿ ಮಾಡಿದ ತಕ್ಷಣ ನಿಮ್ಗೆ ಕ್ಯಾಕರಿಸಿ ಮುಖಕ್ಕೆ ಹೋಗಿದ ತಕ್ಷಣ ನೀವು ಓಡಿ ಬಂದು ವೇತನ ಕೊಡ್ತೀರಿ. ಅಂದ್ರೆ ನಿಮ್ಮಿಂದ ಕೆಲಸ ತಗೋಬೇಕಂದ್ರೆ ನಾವು ಧರಣಿನೇ ಮಾಡ್ಬೇಕಾ? ಯಾಕ್ರಿ ಬರ್ತೀರಾ ನೀವೆಲ್ಲ ಇಂತ ಕೆಲ್ಸಕ್ಕೆ? ಇಂತ ಸೇವೆ ಕೊಡೋದಕ್ಕೆ ನಿಮ್ಗೆ ಆಗಿಲ್ಲ ಅಂತಂದ್ರೆ ನೀವು ನಾನು ಒಪ್ಕೋಬಾರ್ದು, ನನಗಾಗಲ್ಲ ಸರ್ ಇದನ್ನ ಮಾಡೋಕೆ ಅಂತ ನೀವು ಬರ್ದ್ಕೊಟ್ಟು ಬಂದ್ಬಿಡ್ಬೇಕು. ಹೆಡ್ ಮಾಸ್ಟರ್ ಆಗಿದ್ರಿ, ಹೆಡ್ ಮಾಸ್ಟರ್ ಆಗೇ ಇರ್ಬೇಕಾಗಿತ್ತು. ಯಾಕೆ ಬಂದ್ರಿ ನೀವು ಇಲ್ಲಿಗೆ? ಸರಿಯಾಗಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕು ಅನ್ಕೊಂಡು ನೀವು ಉದ್ದೇಶಪೂರ್ವಕವಾಗಿ ಬಂದಿದ್ದೀರಾ? ಮೇಲಾಧಿಕಾರಿಗಳು ಎಲ್ಲ ಅಂಶಗಳನ್ನ ಗಮನಿಸಬೇಕು. ನಾನು ಕೊಟ್ಟಂತ ಕಂಪ್ಲೇಂಟ್ ಗಳನ್ನ ದಯವಿಟ್ಟು ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಅವ್ರ ಮೇಲೆ ಆಕ್ಷನ್ ಮಾಡಿ. ಅವ್ರ ಮುಂದೆ ಬೇರೆ ಊರಿಗೆ ಹೋದ್ರೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಸಾವಳಗಿ ಸರ್, ನೀವು ಬೇರೆ ಊರಿಗೆ ಹೋದ್ರೆ ನಾನು ಖಂಡಿತ ನಿಮ್ಮನ್ನು ಬಿಡೋದಿಲ್ಲ. ನೀವ್ ಎಲ್ಲೇ ಇರಿ, ನನ್ನ ಪತ್ರಗಳು ನಿಮ್ ಮೇಲೆ ಏನ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ಸ್, ಎಲ್ಲಾ ಕಂಪ್ಲೇಂಟ್ ಒಂದು ಅಂಚ ಕಾಣುವವರೆಗೂ ನಾನ್ ನಿಮ್ಮನ್ನು ಬಿಡೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಬಿಟ್ಟು ಬಿಟ್ರೆ ಮತ್ತೆ ಮುಂದೆ ಊರಿಗೆ ಹೋದಾಗ ನೀವು ಅದನ್ನೇ ಮಾಡ್ತೀರಿ. ಸರಿಯಾದ ಶಿಕ್ಷೆ ನಿಮ್ಗೆ ಆಗುವವರೆಗೂ ನಾನ್ ಮಾತ್ರ ಬಿಡುವುದೇ ಇಲ್ಲ ನಿಮ್ಗೆ. ಅದೇನಾಗುತ್ತೋ ಆಗ್ಲಿ. ಬನ್ನಿ ವೀಕ್ಷಕರೇ, ಈ ಮಾಹಿತಿ ಜೊತೆಗೆ ನಿಮ್ಗೆ ನಮ್ಮ ಹೋರಾಟದಲ್ಲಿ ನಮ್ಮ ಶಿಕ್ಷಕರು ಏನೇನೆಲ್ಲ ಮಾತಾಡಿದ್ರು, ಅವರ ಬೆಂಬಲಿಗರು DSS ಮುಖಂಡರಾದಂತ ಹರೀಶ್ ನಾಟೇಕರ್ ಅವರು ಮತ್ತು ಬಸವರಾಜ್ ಸಿದ್ದಾಪುರ ಅವರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಕೂಡ ಇಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ನಮಗೆ ಬೇಕಾ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಮತ್ತೆ ಅವ್ರ ಮೇಲೆ ಶಿಕ್ಷೆ ಕೂಡ ಆಗ್ಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ವೇತನ ತಡೆ ಹಿಡಿದಿದ್ರು, ಧರಣಿ ಮಾಡಿದ ತಕ್ಷಣ ಯಾವ ಕಾರಣಕ್ಕಾಗಿ ವೇತನವನ್ನ ಬಟವಡೆ ಮಾಡಿದ್ರು, ಇದೆಲ್ಲರ ಬಗ್ಗೆ ಗಂಭೀರವಾದ ತನಿಖೆ ಆಗ್ಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗುವವರೆಗೂ ನಾವು ಬಿಡೋದಿಲ್ಲ ಅಂತ ನಾನು ಈ ಮೂಲಕ ಹೇಳಿ, ಬನ್ನಿ ವೀಕ್ಷಕರು ಏನೆಲ್ಲ ಮಾತಾಡಿದ್ದಾರೆ ತೋರಿಸ್ತೇನೆ ನಿಮ್ಗೆ. ಥ್ಯಾಂಕ್ ಯು. ನಿಮ್ಗೆ ನಾಚೆ ನಿಮ್ಗೆ ಹೆಣ್ಣು ಮಕ್ಕಳು ತಾಯಿ ತಂದಿಲ್ಲ.
ಅಲ್ಲಿ ಸಣ್ಣ ಮಕ್ಕಳು ತಗೊಂಡು ಬರ್ತಾರೆ, ನೀವು ಮಾತಾಡಿ ಯಾರು ರೊಕ್ಕ ಹೇಳಿ ನೀವು ಮಾತಾಡಿ ಗೊತ್ತಾಗಿಲ್ಲ. ಮಕ್ಕಳು ಹೆಣ್ಣು ತಾಯಿ ಯಾರಿಲ್ಲ ನೋಡ್ರಿ ನಿಮ್ ಟೇಬಲ್ ರೊಕ್ಕ ಬರ್ಬೇಕು. ನಿಮ್ ಟೇಬಲ್ ರೊಕ್ಕ ನಾಳೆ 10 ಗಂಟೆ ಇರ್ತೀನಿ ಇರ್ಬೇಕು, ಬರ್ರಿ 10 ಹತ್ತಾನ ಸಮಯ ಹುಡುಗನಿ ಚೀಲ ಬರ್ಬೇಕಲ್ಲ. ಇಲ್ಲಿ ತಿಂಗಳು ನೌಕರಿ ಮಾಡಿ ಪಗಾರ ಇಲ್ಲ ಅಂದ್ರೆ ಹೊಯ್ಕೋಬೇಕು. ನಿಮ್ಮ ವೇತನ ಬಟವಾಡೆ ಮಾಡಿದ ಬಿಒನಿಗೆ, ದಲಿತ ಶಿಕ್ಷಕರಿಗೆ ತೊಂದರೆ ಕೊಡುತ್ತಿರುವ ಬಿಒನಿಗೆ, ದಲಿತ ಶಿಕ್ಷಕರಿಗೆ ಅನ್ನ ಕಾಣ ತೊಂದರೆ ಕೊಡುತ್ತಿರುವ ಬಿಒನಿಗೆ ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ ಬೇಕು. ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಬಂದು ವಿದ್ಯಾವಂತನಾಗಿ B.Ed ಕಲ್ತು MA ಕಲ್ತು ಅರೆ ಸರ್ಕಾರಿಯ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಸುಮಾರು 5-6 ವರ್ಷದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂತ BG ಬಿರಾದರ್ ಅವರಿಗೆ ಆಗಿರತಕ್ಕಂತ ಒಂದು ನೋವು ಇಡೀ ದಲಿತ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಬೇಕಾಗಿದೆ. ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರ, ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂದು ಹೋರಾಟ ಕೇಳಬೇಕಾದಂತ ಪರಿಸ್ಥಿತಿ ಬಂತಲ್ಲ. BO ಅವ್ರೆ, ನೀವು ಎಷ್ಟು ಅನ್ಯಾಯವನ್ನು ಆ ಶಿಕ್ಷಕನಿಗೆ ಮಾಡ್ತಾ ಇದ್ದಿ ಅನ್ನೋದು ಆಗಿರತಕ್ಕಂತ ಒಂದು ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವು ವಿವಿಧ ದಲಿತ ಪರ ಸಂಘಟನೆ ಹೋರಾಟಗಾರರಿಂದ ನಾವು ಸಂಪೂರ್ಣವಾದಂತ ಬೆಂಬಲ ಮೊದಲು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರ ಇಲ್ಲಿ ಅನೇಕ ಮಹಾನ್ ನಾಯಕರ ಶಿಕ್ಷಣ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳದಾವ. ಅಂತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಸಾಲಿಗೆ ಹೋದ್ರು ಪೇಮೆಂಟ್ ತೆಗಿತೀರಿ, ಮನ್ಯಾಗ ಕುಂತ್ರು ಪೇಮೆಂಟ್ ತೆಗಿತೀರಿ, ಯಾವ ಸರ ಕುಡ್ಕೊಂಡು ದಾರು ಅಂಗಡ್ಯಾಗ ಕುಂತ್ರು ಪೇಮೆಂಟ್ ತೆಗಿತೀರಿ. ದಿನನಿತ್ಯ ಕಾಯಕ ಯೋಗಿ ಅವರು BG ಬಿರಾದವರು. ಅಂತ ಒಂದು ಶಿಕ್ಷಕಿಗೆ ನೀವು ಅನ್ಯಾಯ ಮಾಡ್ತೀರಲ್ಲ ಸಾವಳಿಗೆ ಅವರೇ, ಇದು ನ್ಯಾಯವೇ? ಅಷ್ಟ ಸರಳ ನಾವು ಹೋರಾಟಗಾರರು ಬಿಡುದಿಲ್ಲ. ನಾವು ನಿಮಗೆ ರಾಜಕೀಯ ಒತ್ತಡನು ಕೂಡ ಹಾಕಿದೀವಿ, ಹೋರಾಟಗಾರರ ಒತ್ತಡ ಕೂಡ ಹಾಕಿದೀವಿ. ಮಾಡಿ ಅದಕ್ಕೆ ಸಮಸ್ಯೆಗಳು ಏನದಾವ ಅಂತ ತಿಳಿಸಿಕೊಡ್ರಿ ಅಂತ ಹೇಳಿದ್ರೆ ನೀವು ಒಂದು ನೋಟಿಸ್ ಕೊಟ್ಟಿಲ್ಲ. ಇವನು ಪ್ರಾಬ್ಲಮ್ ಏನೈತಿ ಅನ್ನೋದಕ್ಕೂ ನೀವು ಒಂದು ಉದಾಹರಣೆಗಾಗಿ ಒಂದು ಲೆಟರ್ ಆದ್ರೂ ಕೊಟ್ಟಿದ್ದೀರಾ. ಆ ವೇತನ 11 ತಿಂಗಳ ನಂತರ 11 ತಿಂಗಳಾದ್ರೂ ಕೂಡ ಇವರು ನೀವು ಯಾಕೆ ನನ್ನ ವೇತನವನ್ನು ತಡೆಗಟ್ಟಿರಿ ಅಂತ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿ ಕೂಡ ನಿಮ್ಗೆ ಇವರು ಪೇಮೆಂಟ್ ಕೊಡ್ಬೇಕಂತ ಹೇಳಿ ನ್ಯಾಯಾಲಯದ ಆದೇಶ ಆದ್ರೂ ಕೂಡ ನೀವು ನ್ಯಾಯಾಲಯದ ಆದೇಶವನ್ನು ತಿರಸ್ಕರಿಸಿರಲ್ಲ. ನೀನೊಬ್ಬ ವಿದ್ಯಾವಂತನ, ನೀನೊಬ್ಬ BO ಆಗ್ಲಿಕ್ಕೆ ಅಯೋಗ್ಯ ಮನುಷ್ಯ. ನೀನು ಒಬ್ಬ ಶಿಕ್ಷಕನ ಹೊಟ್ಟೆ ಮೇಲೆ, ಆ ಮಕ್ಕಳ ಹೊಟ್ಟೆ ಮೇಲೆ ಕಾಲು ಕೊಡ್ತಾ ಇದ್ಯಲ್ಲ, ನೀನು ಅಯೋಗ್ಯ BO ಅಂತ ಕರೀಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೀನಿ. ಇವತ್ತ ನಾನು DGP ಅವರು ಕೂಡ ಹೇಳಿಕೆ ಇಚ್ಛಾ ಪಡ್ತೀನಿ. ಯಾಕ್ರಿ ನೀವು ನಿಮ್ BO ಆದೇಶ ಮಾಡಿದ್ರೆ ಯಾಕೆ ಪೇಮೆಂಟ್ ತೆಗಿತಾ ಇಲ್ಲ? 11 ತಿಂಗಳಿಂದ ಅವನ ಮಕ್ಕಳ ಶಿಕ್ಷಣ ಏನಾಗ್ತೈತಿ? ವಯಸ್ಸಾದ ತಂದೆ ತಾಯಿಗಳದಾವ, 2 ಜನ ಮಕ್ಕಳು, ಹೆಂಡ್ರು. ಇವತ್ತ ಅವನು ಮದುವೆ ಆಗ್ಬೇಕಾದ್ರೆ ನನ್ನ ಹಳೆಯನಿಗೆ ನೌಕರಿ ಇದೆಯಪ್ಪ ಅಂತ ಹೇಳಿ ಹೆಣ್ಣು ಕೊಟ್ಟಿದ್ದಾರೆ ಹಳೆಯಂದಿರು, ಮಾವಂದಿರು. ಈ ಆ ಹೆಣ್ಮಗಳಿಗೆ ಈಗ ಮಾವಂದಿರ ಪರಿಸ್ಥಿತಿ ಏನು, ಆ ಹೆಣ್ಣು ಮಗಳ ಪರಿಸ್ಥಿತಿ ಏನು ಹೇಳ್ಬೇಕು, ಸರ್ಕಾರನೇ ಹೇಳ್ಬೇಕು. ಇದಕ್ಕೆ ಸರ್ಕಾರ ಅಂದ್ರೆ ಆಗೈತದೆ. BO ಅವರು ಹೇಳಿ DGP ಅವರಲ್ಲಿ ಹೇಳಲ್ಲ. ನೀವು ಇದನ್ನೆಲ್ಲ ಮನಗಂಡು ಇವತ್ತ ಸಂಜೆವರೆಗೆ ನಿಮಗೆ ಟೈಮ್ ಕೊಟ್ಟಿದ್ದೀವಿ. ಆಗ್ಲಿ ನಾವು ಸಾಯಂಕಾಲ 5 ಗಂಟೆವರೆಗೆ ಅವ್ರ ವೇತನವನ್ನು ಎಲ್ಲ ನೀವು ಟ್ರೆಜರಿಗೆ ಹೋದಲ್ಲಿ ನಾಳೆ ನಿಮ್ಮ BO ಆಫೀಸಿಗೆ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ಬೀಗ ಮುದ್ರೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ನಾನು ಇವತ್ತು ಕೊಡ್ಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿಮ್ ಯಾರು ಆಫೀಸ್ನಾಗ ಬರೋಲ್ಲ. ನಾವು ಕೊಟ್ಟಂತೆ ತೆರಿಗೆ ಹಣದಿಂದ ನೀವು ಅಧಿಕಾರ ಮಾಡ್ತಾ ಇದ್ದೀರಿ ಹೊರತು ನಿಮ್ಮ ಹಣದಿಂದ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ನಾವು ಅದಕ್ಕೆ ಬಹಳ ಮನಗಾಡ್ಬೇಕು. BO ಅವರೇ, ಶೀಘ್ರವಾಗಿ ನೀವು ಸುಮಾರು 11 ಗಂಟೆಗೆ ಬಂದಿವಿ. ನಾವು ಇಲ್ಲಿ 11:30 12 ಗಂಟೆಗೆ ಬಂದಿದ್ವಿ. ಆಫೀಸ್ ನಲ್ಲಿ ನೋಡಿದ್ರ
ಇಬ್ರು ಸಿಪಾಯಿಗಳು ಬಿಟ್ರೆ ಯಾರು ಆಫೀಸ್ನಾಗ ಕಾರ್ಯನಿರ್ವಹಿಸ್ತಲ್ಲ. ನೀನೊಬ್ಬ ಅಧಿಕಾರಿನ, ನೀನೊಬ್ಬ ಡ್ರಾಯಿಂಗ್ ಆಫೀಸರ್ನ, ನೀನ್ ಎಲ್ಲಾದ್ರೂ ದಳಗಿನ ಕಾಯಕ್ ಹೋಗ ಅಂದ್ರೆ ಅದಕ್ಕೆ ನೀನ್ ಸಂಬಳ ಕೊಟ್ಟದ್ರ ಸರ್ಕಾರ ನೋಡ್ಬೇಕಾಗ್ಯದ. ಏನು 11 12 ಗಂಟೆ ಆದ್ರೂ ಇಲ್ಲಿ ಇಬ್ರು 3 ಮಂದಿ ಸಿಪಾಯಿಗಳು ಬಿಟ್ರೆ SDC ಇಲ್ಲ, FDC ಇಲ್ಲ, ಮ್ಯಾನೇಜರ್ ಇಲ್ಲ, ಯಾರು ಕ್ಲರ್ಕ್ ಇಲ್ಲ. ಇಂತ ಹೊಲಸು ಶಿಕ್ಷಣಾಧಿಕಾರಿ ನಮ್ಮ ಮುದ್ದೇಮಾರದಲ್ಲಿ ಶಿಕ್ಷಣ ಕಲ್ಸಕ್ ಬಂದಿಲ್ಲ. ನೀನು ಶಿಕ್ಷಕರನ್ನ ಹಾಳು ಮಾಡಕ್ ಬಂದಿರಿ. ಶಿಕ್ಷಕರನ್ನ ಹಾಳು ಮಾಡಿದ್ರೆ ಆಟೋಮೆಟಿಕ್ ನಮ್ಮ ತಾಲೂಕಿನ ಮಕ್ಕಳು ಹಾಳಾಗ್ತಾವ. ಆ ಮೂರ್ಖತನವನ್ನು ಬಿಟ್ಟು ನಮ್ಮ ದಲಿತ ಒಬ್ಬ ಶಿಕ್ಷಕನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸದೇ ಇವತ್ತು ಬೀದಿ ಪಾಲು ಬಂದಿವಿ. ಬೀದಿ ಪಾಲಾಗಿದೆ ಅವ್ರ ಸಂಸಾರ ಬೀದಿ ಪಾಲಾಗಕ್ ಬಿಡಲ್ಲ. ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೊತೀವಿ. ಆ ಕುಟುಂಬಕ್ಕೆ ಆತ್ಮಹತ್ಯೆ ಮಾಡಕ್ಕೆ ನಾವು ಬಿಡಲ್ಲ. ನಾವು ಹೋರಾಟಗಾರರು ಆತ್ಮಹತ್ಯೆ ಮಾಡ್ಕೊಂಡು ಆ ಕುಟುಂಬಕ್ಕೆ ನ್ಯಾಯ ದೊರಕುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಮುದ್ದೇಬಿಹಾಳ ತಾಲೂಕಿನ ತಂಗಡಿ ಗ್ರಾಮದ ಚನ್ನಲಿಂಗೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಶ್ರೀ BG ಬಿರಾದರ್ ಅವರು ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುದ್ದೇಬಿಹಾಳ ಈ ಇಲಾಖೆ ಮುಂದೆ ಇಡೀ ಕುಟುಂಬ ಸಮೇತ ಅದರ ಜೊತೆಗೆ ವಿವಿಧ ದಲಿತ ಪರ ಸಂಘಟನೆಗಳ ಬೆಂಬಲದೊಂದಿಗೆ ಧರಣಿ ಕೂತಿರ್ತಕ್ಕಂಥ ಸಂದರ್ಭ ಇಡೀ ಇವತ್ತು ತಾಲೂಕಿಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಕೇಳಿದ್ರೆ ಸುಮಾರು 11 ತಿಂಗಳ ಕಾಲ ಅವ್ರು ದುಡಿದಿರ್ತಕ್ಕಂಥ ವೇತನವನ್ನ ಕೇಳ್ತಾ ಇದ್ದಾರೆ ಹೊರತು ಮತ್ತೆ ಬೇರೆಯವ್ರು ಏನು ಲಂಚ ಗಿಂಚ ಕೇಳಕತ್ತಿಲ್ಲ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಮಾನ್ಯ DDP ಅವರೇ, ನೀವು ಎಚ್ಚೆತ್ತುಕೊಳ್ಬೇಕು. ಕೇವಲ ಮೌಖಿಕವಾಗಿ ಹೇಳಿಲ್ಲ, ಈಗಾಗಲೇ ಲಿಖಿತ ರೂಪದಲ್ಲಿ ಸಹ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಹೇಳಿದ್ದಾರೆ, ತಮ್ಮ ಗಮನಕ್ಕೂ ಕೂಡ ಇದೆ. ಆದ್ರೆ ಅವ್ರು ಮಾಸಿಕ ವೇತನವನ್ನ ನೀಡುವಲ್ಲಿ ತಾವು ವಿಳಂಬ ರೀತಿಯನ್ನು ಏಕೆ ಅನುಸರಿಸಕತ್ತೀರಿ ಅಂತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ. ಆದ್ರೆ ನೀವು ಕಾರಣ ಆದ್ರೂ ಕೊಡಿ ಅಂತ ಕೇಳಕತ್ತಾರ ಪಾಪ ಅವರು. ಆ ಕಾರಣನೂ ಕೂಡ ಇಲ್ದೇನೆ ಅವ್ರಿಗೆ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ ಸತಾಯಿಸಿದ್ದು ಇದು ಒಳ್ಳೆಯ ಕೆಲಸ ಅಲ್ಲ. ಇವತ್ತು ಸಣ್ಣ ಪುಟ್ಟ ಮಕ್ಕಳು ತಗೊಂಡು ಅವ್ರ ಇಡೀ ಕುಟುಂಬ ಸಮೇತ ಬಂದು ಇವತ್ತಿನ ದಂಡಿ ಕೂತಾರಪ್ಪ ಅಂತಂದ್ರ ಅವರ ಪಾಪ ನಿಮ್ಗೆ ತಟ್ಟದೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣಾಲಯಕ್ಕೆ ವಿಜಯಪುರ ಹಿರಿಯ ಅಧಿಕಾರಿಗಳೇ, ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನಾನು ಈ ಮಾಧ್ಯಮದ ಮುಖಾಂತರ ಹೇಳಿಕ್ ಬಯಸ್ತಾ ಇದ್ದೇನೆ. ಏನು ಇವತ್ತು ಅವರು ಧರಣಿ ಕೂತಿದ್ದಾರೆ, ಎಲ್ಲಿವರೆಗೆ ಅವರ ಮಾಸಿಕ ವೇತನವನ್ನು ತಾವು ಮುಂದುವರಿಕೆ ಮಾಡುವುದಿಲ್ಲವೋ ಅಲ್ಲಿವರೆಗೆ ನಿರಂತರವಾಗಿ ನಾವೆಲ್ಲ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆ ಮುಖಂಡಗಳು ಅವ್ರ ಬೆಂಬಲ ನಿಂತು ಅವ್ರಿಗೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಅದರ ಜೊತೆಗೆ ಯಾರು ಈ ಧರಣಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗಾಗಲಿ ಅವರ ಕುಟುಂಬದವರಿಗೆ ಯಾರಿಗೆ ಏನಾದ್ರೂ ಅನಾಹುತ ಆದರೆ ಅಥವಾ ಸಣ್ಣ ಪುಟ್ಟ ತೊಂದರೆ ಆದರೆ ನೇರ ಹೊಣೆಗಾರರನ್ನ ಸಂಬಂಧಪಟ್ಟಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ತಿಳ್ಕೊಂಡು ನೇರವಾಗಿ ಹೇಳ್ತಾ ಇದ್ದೇವೆ. ಹೊರದಿರಲಿ ಯಾವ್ದು ಮುಲಾಜಿಲ್ಲ. ನೀವು ಕಾರಣ ಕೇಳಿದವ್ರಿಗೆ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ ವರ್ಷ ಬಿಡಿ ಸತಾಯಿಸಾಕಿದ್ರಿ. ಏನಂತ ಕೆಲಸ ಅಂತ ತಪ್ಪು ಮಾಡಿದವರು ಕೂಡ ಏನವರು ಲಿಖಿತ ರೂಪದಲ್ಲಿ ಕೊಡಿ. ನಿಮ್ ತಾಕತ್ತು ತಮ್ಮಿದ್ರೆ ಇವತ್ತಾಗ ಬಂದು ಲಿಖಿತ ರೂಪದಲ್ಲಿ ಕೊಡಿ, ನಾವು ಫೇಸ್ ಮಾಡಕ್ ರೆಡಿ ಇದ್ದೇವೆ. ಆದ್ರೆ ವಿನಾಕಾರಣ ಯಾವುದೋ ನೀವು ಕೊಟ್ಟು ನೆಪ ಹೇಳ್ಕೊಂಡು ಈ ರೀತಿಯಾಗಿ ಒಬ್ಬ ದಲಿತ ವ್ಯಕ್ತಿ, ಒಬ್ಬ ದಲಿತ ಶಿಕ್ಷಕ, ಒಬ್ಬ ದಲಿತ ಮುಖ್ಯ ಶಿಕ್ಷಕ ಆಗಿ ಇವತ್ತು ಆ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತನ ಮೇಲೆ ನೀವು ದರ್ಪ ಮತ್ತು ದೌರ್ಜನ್ಯ ಮಾಡಿದ್ರೆ ಇಡೀ ನಾವು ರಾಜ್ಯಾದ್ಯಂತ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆ ಎಲ್ಲ ಮುಖಂಡರುಗಳು ಅವ್ರ ಪರವಾಗಿ ನಿಂತು ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೇನೆ. ನಾನು 1/1/2005 ಹುಲ್ಲೂರು ಪ್ರೌಢಶಾಲೆ ಅನುದಾನಿತ ಪ್ರೌಢಶಾಲೆಗೆ ಇಂಗ್ಲಿಷ್ ಶಿಕ್ಷಕನಾಗಿ ಸೇರಿಕೊಂಡು ಅದು ಕಾರಣಾಂತರದಿಂದ 2016ರಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚಲ್ಪಟ್ಟಿತ್ತು. ಆವಾಗ ನಮ್ಮನ್ನ 2016ರಿಂದ 2022ರವರೆಗೆ ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಮಾಡಿ ನಮ್ಮ ವೇತನವನ್ನು ತೆಗೆದರು. ಮುಂದೆ ಮಾನ್ಯ ಆಯುಕ್ತರು ವಿಶೇಷ ನಮ್ಮ ಶಾಲೆ ಶಿಕ್ಷಕರಿಗೆ ಒಂದು ಆದೇಶ ಮಾಡಿದ್ರು. ಅನುದಾನಿತ ಶಾಲಾ ಶಿಕ್ಷಕರನ್ನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲದ ಕಾರಣಕ್ಕಾಗಿ ಇವರನ್ನ ಅನುದಾನಿತ ಶಾಲೆಗಳಿಗೆ ನಿಯೋಜನೆ ಮಾಡಬೇಕು ಅಂತ ಅಂದ ಮೇಲೆ 2022 ಆಗಸ್ಟ್ರಂದು ನನ್ನನ್ನ ಆ ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ಮಾನ್ಯ ಉಪನಿರ್ದೇಶಕರು ಶ್ರೀ ಚರಲಿಂಗೇಶ್ವರ ಪ್ರೌಢಶಾಲೆ ತಂಗಡಿಗೆ ನನ್ನನ್ನು ನಿಯೋಜನೆ ಮಾಡಿದರು. ನಾನು ನೇಮಕಾತಿ ಹೊಂದಿದಿಂದ 2005ರಿಂದ ಹಿಡ್ಕೊಂಡು 2025 ಫೆಬ್ರವರಿಗೂ ಕೂಡ ನಿರಂತರವಾಗಿ ವೇತನವನ್ನು ಪಡೆದುಕೊಂಡು ಬಂದಿದ್ದೇನೆ. 2025 ಮಾರ್ಚ್ನಿಂದ ನನಗೆ ಲಿಖಿತ ಕಾರಣ ಕೊಡದೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನ್ನ ವೇತನವನ್ನು ತಡೆ ಹಿಡಿದ್ರು. ಕಾರಣ ಏನು ಅಂತ ವೇತನ ಮಾಡ್ರಿ ಅಂತ ಸುಮಾರು ಬಾರಿ ಲಿಖಿತ ಪತ್ರ ಕೊಟ್ಟೆ. ಮತ್ತು ನಾನು ಅವರಿಗೆ ಮೌಖಿಕವಾಗಿ
ಬಹಳಷ್ಟು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡೆ, ಸರ್ ನನ್ನ ಪಗಾರ ತೆಗೀರಿ, ನನ್ನ ಕುಟುಂಬ ಬಹಳಷ್ಟು ಬೀದಿ ಬಂದೈತಿ ಅಂತ ಹೇಳಿ ಅಂದ್ರು ಕೂಡ ತೆಗಿಯೋಣ ಮಾಡೋಣ ಅಂತ ಹೇಳಿದ್ರು. ಇದನ್ನ ವಿರೋಧಿಸಿ ನಾನು ಏನ್ ಮಾಡಿದ್ದೀನಿ, ಪ್ರಶ್ನಿಸಿ ನಾನು ಉಚ್ಚ ನ್ಯಾಯಾಲಯ ಕಲಬುರಗಿಗೆ ಇದರ ವಿರುದ್ಧ ನಾನು ಕೋರ್ಟಿಗೆ ಹೋದೆ. ಕೋರ್ಟ್ನವರು ಕೂಡ ಮೊನ್ನೆ ಡಿಸೆಂಬರ್ 3, 2025 ಇವು ಯಥಾರೀತಿ ಇವ್ರನ್ನ ಕಾಯ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ರೆ ಇವರಿಗೆ ಆದೇಶ ಮಾಡಿದ್ರು. ಆ ಆದೇಶದಲ್ಲಿ ಮೊನ್ನೆ ಕಮಿಷನರ್ ಕೂಡ ಪಾರ್ಟಿ ಅದಾರೆ, DDP ಅವರು ಪಾರ್ಟಿ ಅದಾರೆ, BO ಅವರು ಪಾರ್ಟಿ ಅದಾರೆ. ಮತ್ ಹೊಳ್ಳಿ BO ಅವ್ರು ಏನಂದ್ರು, ಇಲ್ಲ ಇದು ನನ್ನ ಮಾರ್ಗದರ್ಶನಕ್ಕೆ ಮತ್ ನಾ ಹೊಳ್ಳಿ DDP ಅವ್ರನ್ನ ಕೇಳ್ಕೊಂಡು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅದನ್ನು ಕೂಡ ಮೊನ್ನೆ DDP ಅವರು ಕೂಡ ಇವ್ರಿಗೆ ವೇತನವನ್ನು ನೀಡ್ರಿ ಅಂತ ಹೇಳಿ ಆದೇಶ ಮಾಡಿದ್ರು ಕೂಡ ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತಿನ ತನೂ ಕೂಡ ನನ್ನ ವೇತನವನ್ನು ತೆಗಿತಾ ಇಲ್ಲ. ನಾನು ಮೌಖಿಕವಾಗಿ ಸಾಕಷ್ಟು ಅವ್ರು ಬಂದು ವಿನಂತಿ ಮಾಡಿಕೊಂಡ್ರು ಕೂಡ, ಲಿಖಿತವಾಗಿ ನಾನು ಪತ್ರ ಕೊಟ್ಟರು ಕೂಡ ಅವ್ರು ಯಾರು ನಮ್ಗೆ ಕ್ಯಾರಿ ಇವತ್ತಿನ ತನೂ ಅಂತ ಇಲ್ಲ. ಆ ಕಾರಣಕ್ಕಾಗಿ ನನ್ನ ಕುಟುಂಬ ಸಮೇತವಾಗಿ ನಾನು ಈ ಧರಣಿಗೆ ನಾನು ಇಲ್ಲಿ ಕೂತಿದ್ದೀನಿ ಸರ್. ಆದ್ರೆ ನನ್ನನ್ನ ಬಹಳಷ್ಟು ಸತಾಯಿಸ್ಯಾರ. ಯಾವ ಉದ್ದೇಶ, ನೀವು ಪತ್ರ ಕೊಟ್ರೆ ಏನ್ ಹೇಳ್ತಾರೆ? ಮಾಡೋಣ, ಮಾಡ್ತೇನ್ರಿ, ನಾನು ಪೇಮೆಂಟ್ ಮಾಡಬೇಡ್ರಿ, ಯಾಕೆ ನನ್ನ ಪೇಮೆಂಟ್ ತಡ ಹಿಡಿದಿರಿ, ನನಗೆ ಒಂದು ಲಿಖಿತ ಕಾರಣ ಕೊಡ್ರಿ ಅಂತ ಇಲ್ಲಿವರೆಗೂ ಹೇಳಿದ್ರು ಕೂಡ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಕಾರ ಶಬ್ದ ಮಾತಾಡಂಗಿಲ್ಲ. ಇಲ್ಲ ನಾ ಮಾಡಬೇಕಾಗತ್ತೆ, ಮಾಡ್ತೀನಿ, ನೋಡೋಣ ಮುಂದ್ ನೋಡೋಣ ಅಂತ ಅನ್ಕೊಂತಾನೆ ಇವತ್ತಿನ ತನಕ ಬಂದಾರ ಸರ್. ಯಾರಾದ್ರೂ ನಿಮ್ ವಿರುದ್ಧ ವೇತನ ಕೊಡ್ಬೇಡ್ರಿ ಅಂತ ಏನಾದ್ರು ದೂರು ಕೊಟ್ಟಿರೋದಿದೆ ಸರ್? ಅದನ್ನಾದ್ರೂ ಇದ್ರು ಹೇಳ್ರಿ ಅಂತ ಹೇಳಿನ್ರಿ. ಅದ್ ಹಂಗೇನ್ರ ಇತ್ತಂದ್ರು ಕೂಡ ಹೇಳ್ರಿ. ನಮ್ಮ ಸಂಸ್ಥೆಯವರಾದ್ರೂ ಏನ್ರ ನಿಮ್ಗೆ ಅರ್ಜಿ ಗಿಜಿ ಕೊಟ್ಟಾರ, ಏನ್ರ ಮಾಡ್ಯಾರ, ಏನ್ ಫೋನ್ ಗೀನ್ ಮಾಡ್ಯಾರ, ಏನಿಲ್ರಿ ಅಂತ ಹೇಳ್ಯಾರ. ಕಾರಣ ನನಗೆ ಲಿಖಿತ ಕಾರಣ ಕೊಡ್ರಿ ಅಂತ ಹೇಳಿ, ವೇತನ ತಡೆ ಇಡಲು ಲಿಖಿತ ಕಾರಣ ಕೊಡ್ರಿ. ನನಗ ಕಾರಣ ಕೊಟ್ರ ನಾನು ಮುಂದೆ ಅದಕ್ಕೊಂದು ಪರ್ಯಾಯ ದಾರಿ ಹುಡ್ಕೊಳಕ್ ಅನುಕೂಲಕ್ಕೈತ್ರಿ ಸರ್. ಸರ್ ಈಗ ನಾಳೆ ಫೆಬ್ರವರಿ 12 ತಿಂಗಳು ಕಂಪ್ಲೀಟ್ ಆತ್ರಿ ಸರ್. ಈಗ 11 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ಮನೆಯಾಗಿ ನಿಭಾಯಿಸ್ತಾ ಇದ್ದಾರೆ. ಹಿಂದೆ ಆಸ್ತಿ ಇದೆಯಾ ನಿಮ್ಗೆ? ಸರ್ ಇಲ್ಲ ಸರ್, ಹಿರಿಯರ ಅಷ್ಟಕ್ಕಷ್ಟೇ ಆಸ್ತಿ ಮೇಲಾಟ ಐತ್ರಿ ಸರ್. ಆದ್ರ ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಅಲ್ಲೇ ಇಲ್ಲೇ ಸಾಲ ಮಾಡಿ ಬದುಕಿ ಇವತ್ತು ಬ್ಯಾಂಕ್ ನಲ್ಲಿ ತೆಗೆದಿರ್ತಕ್ಕಂತ ಸಾಲಕ್ಕ ಇವತ್ತು ನನ್ನ ಕುಟುಂಬ ಎಲ್ಲಾ ಅಡುವಂತ ಪರಿಸ್ಥಿತಿ ಬಂದ್ಬಿಡತ್ರಿ ಸರ್. 2 ಜನ ಮಕ್ಕಳು, 3 ಜನ ಮಕ್ಕಳು ನಿಮ್ದೇನಾ? ಇಲ್ಲ ಸರ್, 2 ಮಕ್ಕಳು. ಹ್ಞೂ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಲಾಧಿಕಾರಿಗಳಿಗೆ? ಮೇಲಾಧಿಕಾರಿಗೆ ಏನಿಲ್ಲ ಸರ್, ನನಗೆ ವೇತನ ಮಂಜೂರು ಮಾಡ್ಬೇಕಂತ ಮನವಿ ಕೊಟ್ಟರು ಕೂಡ ಮಾಡಿಲ್ಲ. ವನ ಆಗೇತನ ನನ್ನ ಮೇಲೆ ತೀರ್ಸ್ಕೋಬೇಕಂತ ಐತೋ ಏನೋ ಗೊತ್ತಿಲ್ಲ ಸರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದೊಳಗ. ಮತ್ತೆ ನಾನು ಇವತ್ತಿನ ತನಕ ಅವ್ರಿಗೆ ನಾನು ಯಾವುದೋ ಒಂದು ಅನ್ಯ ಮಾತು ಅಂದಿಲ್ರಿ ಸರ್. ವೇತನ ಕೊಟ್ರೆ ಸಾಕ, ಇವ್ರ ಮೇಲೆ ಕ್ರಮ ಆಗ್ಬೇಕಾ? ಸುಮ್ಮನೆ ನಿಮ್ ವೇತನ ತಡೆ ಹಿಡಿದಾರಲ್ಲ, ಇವ್ರ ಮೇಲೆ ಕ್ರಮ ಬೇಡ್ತಾರ? ಇವ್ರು ವೇತನ ಕೊಟ್ರೆ ಸಾಕ ನಿಮ್ಗೆ? ಈಗ ನಾನು ವೇತನ ಜೊತೆಗೆ ಇವ್ರ ಮೇಲೆ ಕ್ರಮ ಆಗ್ಬೇಕಂತ ನನ್ನ ಆಸೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.